ಹತ್ತತ್ರ ಒಂದು 500 ಮೀಟ್ರು 1 ಕಿಲೋಮೀಟ್ರ್ ದೂರದಾಗಿ ಬಿಟ್ಟಿದ್ದೀವಿ ಕಾರು. ಅಂಗಡಿ ಹಾಕೋರು ಅವನೇ ಸಾವುಕಾರ. ಇವನು ಎಬ್ರಿಸೋದೇ ಇರೋದು 4 ಗಂಟೆಗೆ. 1 2 3 4 5 6 7 8 9 10 11 12 13 ಡ್ಯಾಶ್ ಏನು ಕೆಲಸ ಐತೆ. ಗ್ಲಾಸ್ ಡಮರ್. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಹನ್ನೆರಡು ಗಂಟೆಗೆ 5 ನಿಮಿಷ ಐತೆ. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ವೀಡಿಯೋ ಏನೂ ಮಾಡಿಲ್ಲ. ನಾಳೆ ಬೆಳಿಗ್ಗೆ 4 ಗಂಟೆಗೆ ಚಿಕ್ಕಪೇಟೆಗೆ ಹೋಗೋಕ್ಕೆ ಹೂವು ತರೋದಕ್ಕೆ ನಮ್ಮ ಅತ್ತೆ ಮಗ ಬಂದಾನೆ, ನಮ್ಮ ಮಾವನ ಮಗ ಬಂದಾನೆ. ಒಳಗಡೆ ಹೋದ. ಇವನು ಎಬ್ರಿಸೋದೇ ಇರೋದು 4 ಗಂಟೆಗೆ. ಎದ್ದೋಳೋದೇ ಇಲ್ಲ ಇವನು. ಹೊಡೆದು ಎಬ್ರಿಸ್ಬೇಕು. ನಾಳೆ ಎಬ್ರಿಸ್ಕೊಂಡು 4 ಗಂಟೆಗೆ ಚಿಕ್ಕಪೇಟೆಗೆ ಹೋಗ್ಬೇಕು. ನಮ್ಮ ಬಾವರ ಮನೆ ತಗೋಗಿ ಬಾವನ ಜೊತೆ ಹೋಗೋಣ ಬನ್ನಿ ಗೈಸ್. ಬೆಳಗ್ಗೆ ಎದ್ಮೇಲೆ ಸಿಗ್ತೀನಿ. ಸೊ ಹಾಯ್ ಗೈಸ್, ಎದ್ದಿದ್ದೀನಿ 4 ಗಂಟೆಗೆ ಎದ್ದು ಮಗ ಈಗ ತೊಳ್ಕೊಂಬರೋ ಅಷ್ಟೊಳಗೆ ಇದಂದರೆ 1/4 ಗಂಟೆ ಫಾಸ್ಟ್ ಐತೆ. ಇನ್ನು 4:10 ಟೈಮು. ಮೊಬೈಲ್ ಚಾರ್ಜ್ ಇಲ್ಲ ಅಂತ ಇಲ್ಲ, ಚಾರ್ಜ್ ಹಾಕ್ಬಿಟ್ಟು ಬಂದೆ ವೀಡಿಯೋ ಮಾಡೋದಕ್ಕೆ. ಇವಾಗಪ್ಪ ಇನ್ನು ಮಲ್ಲಿಗೆ ಅವನು ಎಬ್ರಿಸೋದೇ ಇರೋದು. ಇವಾಗ ನನಗೆ ಬೀಚ್ ಚಳಿ ಐತೆ. ನೀರು ಮುಟ್ಟಿದ ತಕ್ಷಣ ಅಲ್ಲಾಡೋಗ್ತಾ ಇದ್ದೀನಿ ಚಳಿಗೆ. ಆ ಥರ ಚಳಿ ಐತೆ. ಟೋಪಿ ಗೀಪಿ ಎಲ್ಲ ಹಾಕೊಂಡು ಫುಲ್ ಕವರ್ ಮಾಡ್ಕೊಂಡು ಹೋಗೋಣ. ಇದ್ದು ರೆಡಿ ಆಗೋನೆ. ನಾ ಬಾವ ಫೋನ್ ಮಾಡ್ತೀನಿ 4:15 ಕಾಯ್ತಾ ಇದ್ವಿ. ನಮ್ಮ ಇಷ್ಟೊತ್ತಿಗೆ ಮಿಷಿನ್ ಬೇರೆ ಹಾಕ್ಬಿಟ್ಟೈತೆ, ವಾಷಿಂಗ್ ಮಿಷಿನ್ಗೆ. ಟೈಮ್ ಬಂದು 4:15. ಇವಾಗ ವಾಷಿಂಗ್ ಮಿಷಿನ್ಗೆ 4:15. ಇವಾಗ ವಾಷಿಂಗ್ ಮಿಷಿನ್ಗೆ ಹಾಕೈತೆ ನಮ್ಮಮ್ಮ. ಗೈಸ್, ಈ ಟೋಪಿ ಇಲ್ಲ ಅಂದರೆ ಆಗೋದೇ ಇಲ್ಲ. ಅಂದರೆ ಚಳಿ ಮಂಜು ಐತಿ. ಇನ್ನೂ ಮಂಜು ಬಿಡ್ತಾ ಐತೆ. ಹೆವಿ ಚಳಿ ಭಯಂಕರ. ಗಾಡಿ ತಗೊಬಿಟ್ಟು ಇವನು ಓಡಿಸ್ತೀವಿ. ಇವನು ಬೇರೆ ಎಗಸ್ಕೊಂಡು ಹೋಗ್ತಾನೆ. ಚಳಿ ಹೆವಿ ಆಗ್ತೈತೆ. ನಮ್ಮ ಬಾವ ರೆಡಿ ಅವರೇ. ಆಯ್ ಮಾಡೋಣ. ಇದೆ ಸುಮ್ಮನೆ ಹೆವಿ ಚಳಿ ಐತೆ. ಟೋಪಿ ಹಾಕೊಂಡಿದ್ರೆ ಚಳಿ ಆಗ್ತೈತೆ. ಗೈಸ್ ಬಂದ್ವಿ ಮಾರ್ಕೆಟ್ಗೆ. ಇಲ್ಲಿ ಗಾಡಿ ಪಾರ್ಕಿಂಗ್ ಹುಡ್ಕೋದೇ ದೊಡ್ಡದಿದಾಗೈತೆ. ಇಲ್ಲಿ ತುಂಬ ದೂರ ಬಂದುಬಿಟ್ವಿ ಗಾಡಿ ಪಾರ್ಕಿಂಗಿಗೆ. ಹೋಗೋಣ ಬನ್ನಿ. ಏನೇನು ತಗೋತೀವಿ ಅಂದರೆ ಏನೇನು ತಗೊತೀವಿ ಅಂದರೆ ಬರೀ ತೋಮಾಲೆ, ಮತ್ತು ಒಂದು ಸ್ವಲ್ಪ ಡೆಕೋರೇಷನ್ ಐಟಮ್ಸು, ಚೆಂಡು ಹೂವು, ಚಪ್ರಕ್ಕೆ ಹೂವು, ಇನ್ನು ಪೂಜೆಗಳಿಗೆ ಎಲ್ಲ ಹೂವು ತಗೊಂಡು ಹೋಗೋಣ ಬನ್ನಿ. ಬಂದಿದ್ದೀವಿ ಹೂವುಗಳು. ಗಮ್ಮಂತ ಐತೆ ಹೂವು ಸ್ಮೆಲ್ಲು. ಗಮ್ಮಂತ ಅಂತದ. ಈಡ ಅಂಗಡಿ ಅಷ್ಟೇ ಅಂತೆ. ಇದು ಅಂಗಡಿ ಹಾಕೋರೆ ಅವನೇ ಸಾವುಕಾರನ. ತೋಮಾಲೆ ಫುಲ್ ಮೂಗೆಲ್ಲ ಗಮ್ಮ ಅಂತ ಐತೆ. ಸಕದಾಗೈತೆ ಗೈಸ್ ಇದೆಲ್ಲ ತೋಮಾಲೆ. ನಮ್ಗೆ ಆ್ಯಕ್ಚುಲಿ ತೋಮಾಲೆನೇ ಬೇಕು ಇವಾಗ. ಹಣ್ಣುಗಳು ತಗೋಣ ಅಂತ ಬಂದಿದ್ದೀವಿ ಸರ್. ಯಾರೋ ಬರಬೇಕು ಅಂತ ಕಾಯ್ತಾ ಇದ್ದೀವಿ. ಅಷ್ಟೊಳಗೆ ಹಣ್ಣುಗಳನ್ನ ತಗೊಂಡೋಗೋಣ ಅಂತ ಇದ್ದೀವಿ. ಗಾಯ್ಸ್ ತಗೊಂಡ್ಬರ್ತಾ ಇದ್ದೀನಿ. ಅಂದರೆ ನಮ್ಮ ಬಾವರು ಇನ್ನೂ ಅಲ್ಲಿ ತಗೊಂತವ್ರೆ. ನಾನು ಹೋಗಿದ್ದೀನಿ ಇಟ್ಬರ್ತೀನಿ ಅಂತ ಕಾರ್ ಹತ್ರ ಬಂದೆ. ಯಪ್ಪ ಹತ್ತತ್ರ ಒಂದು 500 ಮೀಟ್ರು 1 ಕಿಲೋಮೀಟ್ರ್ ದೂರದಾಗಿ ಬಿಟ್ಟಿದ್ದೀವಿ ಕಾರು. ಬೇಡ ಬಾಧೆ ಅಲ್ಲಿಂದ ಎತ್ಕೊಂಬರೋದು.
ಇದನ್ನೆಲ್ಲ ಒಳಗಡೆ ಇಟ್ಟು ಇನ್ನೊಂದ್ಸತಿ ಹೋಗೋಣ. ಇಟ್ಟೆ ಗೈಸ್, ತಿರ್ಗಕ್ಕೆ ಹೋಗ್ತಾಯಿಲ್ಲ. ಇದ್ದೀನಿ, ನೀರು ಕುಡ್ದು ಒಂದು ನಿಮಿಷ ಹಿಂಗಿದ್ದು ಹೋಗೋಣ ಅಂತ ತಗೊಂತಿರ್ತಾರೆ ಅವರೆಲ್ಲ. ನಮ್ಮ ಮಾವನ ಮಗನೂ ನಮ್ಮ ಭಾವ ಹೋಗಿ ಇನ್ನೊಂದು ಸ್ವಲ್ಪ ಏನೇನು ಮಿಕ್ಕಿರೋ ಏನೇನು ತೊಗೊಬೇಕು ತೊಗೊಂಡ್ಬಿಟ್ಟು ತಗೊಂಡು ಬರೋದು, ಬ್ಯಾಗುಗಳು ತಗೊಂಡು ಬರೋದು. ಓಕೆ ಗೈಸ್, ಅಲ್ಲೋದ್ಮೇಲೆ ಸಿಗ್ತೀನಿ ಒಂದ್ಸಲಿ. ಗೈಸ್ ಎಲ್ಲ ಆಗೋಯ್ತು, ತಗೊಂಡಿದ್ದು ಸುಮ್ಮನೆ ಒಂದು ಬ್ಯಾಗ್ ಎಕ್ಸ್ಟ್ರಾ ತಗೊಂಡ್ವಿ. ತಗೊಂಡಿದ್ದೆಲ್ಲ ಆಗೋಯ್ತು, ದುಡ್ಡು ಎಲ್ಲ ಕ್ಯಾರಿ ಮಾಡ್ಕೊಂಡಿದ್ವಿ, ತಂದಿರೋದೆಲ್ಲ. ಇಲ್ಲ ಮತ್ತೆ ಮಗನ ಕಾವ್ಲಿಕ್ಕೆ ಹೋಗಿದ್ದೀವಿ, ಇಷ್ಟು ಐಟಮ್ನ ಒಂದು ಬ್ಯಾಗ್ ಎಕ್ಸ್ಟ್ರಾ ತಗೊಂಡಿದ್ದೀವಿ. ಇವಾಗ ಇದ್ರಲ್ಲಿ ಜೋಡಿಸ್ಕೊಳ್ಳೋಣ. 1 2 3 4 5 6 7 8 9 10 11 12 13 ಕವರು. ಇಷ್ಟು ಎತ್ಕೊಂಡು ಹೋಗೋದೇ ಟಾಸ್ಕ್. ಇವಾಗ ಒಂದು ಟ್ರಿಪ್ಪು ಇಕ್ಕೆ ಬಂದು ಇನ್ನೊಂದು ಟ್ರಿಪ್ಪಿಗೆ ಬಂದಿದ್ದೀನಿ. 1 ಕಿಲೋಮೀಟ್ರ್ ದೂರದಾಗ ಬಿಟ್ಟಿದ್ದೀವಿ ಕಾರ್ನ. ಕಾಲು ನೋವ್ತೈತೆ, ಅದಕ್ಕೆ ಒಂದು 5 ನಿಮಿಷ ಕುತ್ಕೊಂಡಿದ್ದೀನಿ. ಇವನು ಬಂದಿದ್ದ ತಕ್ಷಣ ಹೋಗ ನಡಿ ಅಂತವನು ಇವನು. ನನಗೆ ಅಲ್ಲಿಂದ ನಡ್ಕೊಂಡು 2 ಸತಿ ಹೋಗಿ ಬಂದಿದ್ದೀನಿ ನಾನು ಅಲ್ಲಿ ಕಾರ್ ಹತ್ರಕ್ಕೆ. ಕಾಲು ನೋವ್ತಾ ಐತೆ, ಅದಕ್ಕೆ ಕುತ್ಕೊಂಡಿದ್ದೀನಿ. ಒಂದು 5 ನಿಮಿಷ ತಗೊಂಡೋದ್ರೆ ಆಗೋಯ್ತು. ಹೋಗಲ್ಲ, ಟೀ ಕುಡ್ಕೊಂಡು ಮನೆಗೆ ಹೋಗಿ ಅಲ್ಲಿಂದ ಹೊಸ ಮನೆ ತಗೋಗಿ ಬರಬೇಕು. ಇವೆಲ್ಲ ಇವಾಗಲೇ ಹೆವಿ ಕಾಲು ನೋವ್ತೈತೆ ಗೈಸ್. ಇವತ್ತೇ ಫಸ್ಟ್ನೇ ದಿನವೇ ಹಿಂಗೆ ಅಂದರೆ ನಾಳೆ ನಾಡ್ದು ಎಲ್ಲ ಹೆಂಗೆ ಅನ್ನೋದು ಗೊತ್ತಾಗ್ತಿಲ್ಲ ನನಗೆ ಗೈಸ್. ಎಲ್ಲ ಲೋಡ್ ಆಗೋಗ್ಬಿಟ್ಟೈತೆ, ಫುಲ್ಲು ಲೋಡು. ಇವು ಒಂದೇ ಒಂದು ಸತಿ ಎತ್ಕೊಂಡ್ಬಂದ್ಬಿಟ್ಟು ಕೈಯೆಲ್ಲ ಬರಕಿತ್ಕೊಂಡೈತೆ ಅಂತವ್ರೆ. 3 ಸತಿ ಬಂದಿದ್ದೀನಿ ನಾನು ಒಟ್ಟು, ಆಗ್ತಾ ಇಲ್ಲ. ಹೊಟ್ಟೆ ಬೇರೆ ಹಸಿದೈತೆ. ಹೋಗ್ಯಾಕೋ ಮುಂದೆ ನೋಡ್ಕೊಂಡು ಬಟ್ಟೆ ಹೋಗ್ಯಾಕ ಸಾಕು ಗೈಸ್. ಎಲ್ಲ ರೆಡಿ ಆಗೈತೆ. ಇವಾಗ ಎಲ್ಲ ತಗೊಂಡೋಗಲ್ಲ ಇಡ್ಬೇಕಾ ಗೈಸ್. ಇವಾಗ ನಮ್ಮ ಬಾವಂಗೆ ಮೀಟಿಂಗ್ ಹೋಗ್ಬೇಕಂತೆ, ಅದಕ್ಕೆ ಅಷ್ಟರೊಳಗೆ ಬೇಗ ಇದೆಲ್ಲ ಅಲ್ಲಿಟ್ಟು ಬರಬೇಕು. ಇವಾಗ ನಾವು ಕೂತ್ಕೊಳ್ಳೋದೇ ಡೌಟ್ ಆಗೈತೆ, ಹೆಂಗೆ ಕೂತ್ಕೊಳ್ಳೋದು ಗೊತ್ತಿಲ್ಲ. ಫುಲ್ಲು ತುಂಬಿಟ್ಟಿದ್ದೀವಿ ಕಾರು. ಇನ್ನು ಫಸ್ಟ್ ಟ್ರಿಪ್ ಇದು, ಇನ್ನು 3-4 ಟ್ರಿಪ್ ಬರಬೇಕಾಗ್ತೈತೆ ಗೈಸ್. ವೀಡಿಯೋ ಮಾಡೋದಕ್ಕೆ ಆಗ್ತಾಯಿಲ್ಲ, ಅಷ್ಟು ಕೆಲಸ ಐತೆ. ಡ್ಯಾಶ್ ಅರಿಯಂಗೆ ಕೆಲಸ ಐತೆ. ಹೊಸ ಮನೆ ತಗ ಬಂದ್ವಿ. ಕಾರಲ್ಲಿ ನಮ್ಮ ಭಾವ ತಗೊಂಡ್ಬಿಡ್ತವ್ರೆ ಐಟಮ್ಸು ಎಲ್ಲ ಎತ್ತಿಡಬೇಕು. ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ಕೆಲಸ ಜಾಸ್ತಿ ಐತೆ. ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಬೈತಾರೆ. ಏಮ್ರಾ ಕಾಯ್ ಓಕೆ ಗೈಸ್, ಯಾವಾಗ ಸಿಗ್ತೀನೋ ಗೊತ್ತಿಲ್ಲ, ಆಮೇಲೆ ಸಿಗ್ತೀನಿ ಗೈಸ್. ಬಂದು ಎಷ್ಟೊತ್ತಾಯ್ತು ತಗೊಂಬಂದ್ವಿ? 3 hours 4 hours ಆಯಿತು. ಇವಾಗ ಜೋಡಿಸ್ತಾ ಇದ್ದೀವಿ ಎಲ್ಲ ನೋಡಿ. ದಿಂಡು ಇದು ದಿಂಡು ಹಾಂ ಮುಚ್ಚಿಬಿಡ್ತೀವಿ ನಾನು. ಅಲ್ಲಿ ದಿಂಡು, ಇಲ್ಲಿ ಈ ಕಡೆ ತೋಮಾಲೆಗಳು. ತೋಮಾಲೆ ಆ ಕಡೆ ಅಕ್ಕ, ಈ ಕಡೆ ದೊಡ್ಡಮ್ಮ, ಇಲ್ಲಿ ಸನ್ನಿ, ಇಲ್ಲಿ ನಾನು. ಬಾಯ್ ಹಲೋ. ಹಾಂ ಎಲ್ಲ ಒದಿಸ್ತಾ ಇದ್ದೀವಿ. ಫಿನಿಶ್ ಮಾಡಿ ಬಾಗ್ಲಾಕ್ಬಿಡ್ಬೇಕು. ಇದನ್ನ ಯಾರೋ ಸಡನ್ ಆಗಿ ನೋಡಿದ್ರೆ ಯಾರೋ ಮಲಿಕೊಂಡವ್ರೆ ಅನ್ಕೊಂಡ್ವಿ. ಇಲ್ಲೊಂದು ಐತಿ, ಇದು ಮರ್ತದೆ ತೋರ್ಸೋದು. ಕವರ್ಸ್ ತುಂಬ ಕೆಲಸ ಮಾಡಿದೆ ನಾನೇ ಇಲ್ಲಿ. ಅದು ವಿಂಡೋ ಲಾಕ್ ಮಾಡೋಣ. ಇಲ್ಲ ಬರೀ ಮೆಶ್ ಹಾಕ್ತೀರಾ? ಗೈಸ್ ರೆಡಿ ಮಾಡ್ತಾರೆ ಇವರೆಲ್ಲ. ಹೇಳಿ ಜ್ಞಾಪಿಸ್ತವ್ರೆ ನನಗೆ ವ್ಲಾಗ್ ಮಾಡು ಅಂತ, ಅದಕ್ಕೆ ಮಾಡ್ತಾ ಇದ್ದೀನಿ. ದೇವ್ರ ಮನೆದಾಯ್ತು ಅಷ್ಟೇ, ಕೆಳಗಡೆ ಇಲ್ಲ. ಮತ್ತೆ ಬಾಲ್ಕನಿದು ಇದೆಲ್ಲ ಡೆಕೋರೇಷನ್ ಮಾಡಿದ್ದೀವಿ. ಸಾರಿ, ಇದೆಲ್ಲ ಆಗೈತೆ. ಇನ್ನು ಇಲ್ಲಿಗೆ ಇನ್ನೊಂದು ಬರುತ್ತೆ, ಪೆಂಡಲೆಲ್ಲ ಹಾಕೋರೆ ಅಷ್ಟೇ. ಬ್ಲಾಗ್ ಪದೇ ಅಪ್ಡೇಟ್ ಮಾಡಬೇಕು. ಇವ್ರು ಯಾರನ್ನ ಹೇಳ್ದಾಗ ಜ್ಞಾಪಿಸ್ಕೊಂತೀನಿ, ಇಲ್ಲಾಂದ್ರೆ ಇಲ್ಲ. ಇವನು ಲೈಟ್ ಹಾಕ್ತಾವನೆ, ಬಲ್ಪ್ ಹಾಕ್ತಾವನೆ, ಇವರು ಹಿಡ್ಕೊಂಡವ್ರೆ, ಜೋಬಾಗಿ ಇಟ್ಕೊಂಡವನೆ ಬಲ್ಪು. ಸನ್ನಿ ಕಲ್ಮಡಿ ಲೈಟ್ ಹಾಕೋರೆ.
వెనకాల పెట్టుకోనన్నా ಗ್ಲಾಸ್ ಡಮಾರ್ ಅಕ್ಕ ಕ್ಲೀನ್ ಮಾಡ್ತಾವಳೆ. ಸರ್ ಬಂದವ್ರೆ, ಅಕ್ಕ ನಿಂತವ್ರೆ, ಅತ್ತೆ ನಿಂತವ್ರೆ, ತನ್ನಿ ಬಂದವನೆ, ಅತ್ತೆ ಬಂದವ್ರೆ, ಅತ್ತೆ ಬಂದವ್ರೆ, ಅಕ್ಕ ಬಂದವ್ರೆ. ಆ ನೀರಿನ ಪ್ಯೂರಿಫೈರ್ ಬಂದೈತೆ, ಚಿಮ್ನಿ ಬಂದೈತೆ, ಗ್ಲಾಸ್ ಐತೆ. ನಾ ಇನ್ನೂ ಸ್ನಾನ ಮಾಡಿಲ್ಲ ಗೈಸ್, ಇನ್ನೂ ಸ್ನಾನನೇ ಮಾಡಿಲ್ಲ ನಾನು ಗೈಸ್. ವಿಡಿಯೋ ಮಾಡು ಅಂತ ಇಟ್ಕೊಂಡವ್ರೆ ಎಲ್ಲ. ಚಪ್ರ ಹಾಕಿದ್ರು, ಇದೇನು ಹೂವುಗಳು ಕಟ್ಟಿದ್ರು. ಅಲ್ಲಿ ಹೂವುಗಳು ಕಟ್ಟವ್ರಲ್ಲ ಆಲ್ರೆಡಿ, ಅಲ್ಲಿ ಹೂವುಗಳು ಕಟ್ಟವ್ರೆ. ಮೇಲ್ಗಡೆ ಐತೆ ಕಟ್ಟಿದೀವಿ, ಅಲ್ಲಿ ಕಾಣಿಸ್ತಿಲ್ಲ. ಇಲ್ಲಿ ಊಟದ ರೆಡಿ ಮಾಡವ್ರೆ, ಊಟದೆಲ್ಲ ರೆಡಿ ಮಾಡವ್ರೆ. ನಾನು ಇನ್ನೂ ರೆಡಿ ಆಗಿಲ್ಲ, ಎಲ್ಲ ರೆಡಿ ಆಗ್ಬಾರ. ನೀವು ಬೆಳಿಗ್ಗೆ ಸ್ನಾನನಾದ್ರೂ ಮಾಡಿದ್ದೀನಿ, ಸ್ನಾನನೂ ಮಾಡಿಲ್ಲ. ಇಲ್ಲಿ ನಮ್ಮಪ್ಪ, ನಮ್ಮಮ್ಮ, ನಮ್ಮ ಅಕ್ಕ ಅವ್ರೆ. ಅಲ್ಲಿ ನಮ್ಮ ಅಣ್ಣ ಹೋಗ್ತೈತೆ, ನಮ್ಮ ಭಾವ. ಟೈಮ್ ಬಂದು 7 ಗಂಟೆ. ಇವಾಗ ಹೋಗ್ತಾ ಇದ್ವಿ ಸ್ನಾನ ಮಾಡೋಕ್ಕೆ. ಹೋಗಿ ಸ್ನಾನ ಮಾಡ್ಕೊಬೇಕು. ಇವಳು ನಾನು ಬರ್ತೀನಿ ಅಂತ ಬಂದ್ಬಿಟ್ಟು ಇವಳು ಅಲ್ಲಿ ಇರ್ದಂಗೆ ಫಂಕ್ಷನಾಗೆ. ನಮ್ಮ ಮಾಮನ ಮಗ, ನಮ್ಮ ಭಾವ, ನಾನು, ಅಮ್ಮ ಹೋಗಿ ನಮ್ಮ ಅಪ್ಪ ಗಾಡಿಯಲ್ಲಿ ಬರ್ತೈತೆ. ಮತ್ತು ಎಲ್ಲ ಒಂದೇ ಸಲ ವಾಪಸ್ ಬರಬೇಕು. ಬರೋಣ, ಹೋಗಿ ಸ್ನಾನ ಮಾಡ್ಕೊಂಡು ಸಿಗ್ತೀವಿ ಗೈಸ್. ಬಂದಿದ್ದೀವಿ ಎಲ್ಲಂಟಿಗೆ. ಫುಲ್ಲು ಟ್ರಾಫಿಕ್ ಐತೆ. ಗಾಡಿ ಹಾಕೊಂಡು ಈ ಗಾಡಿ ಬಿಟ್ಟು ಈ ಗಾಡಿ ಹಾಕ್ಕೊಂಡು ಹೋಗಿ ಸ್ನಾನ ಮಾಡ್ಕೊಂಬರ್ಬೇಕು. ಫೋಟೋ ತಗೊಂಡೋಗಿ ಮನೆಗೆ ಇಡಬೇಕು. ತುಂಬ ಕೆಲಸ ಐತೆ, ವೀಡಿಯೋ ಮಾಡೋದೇ ಆಗ್ತಾಯಿಲ್ಲ. ಹಾಯ್ ಗೈಸ್, ಟೈಮ್ ಗೊತ್ತಾಗ್ತಾ 9:08 ಆಗೋಯ್ತು. ಇನ್ನು ನಾನು ಇವಾಗ ಸ್ನಾನ ಮಾಡಿದ್ದೀನಿ. ಐರನ್ ಮಾಡೋಕ್ಕೂ ಟೈಮ್ ಇಲ್ಲ, ಹಂಗೆ ಸುಮ್ಮನೆ ಅದೇ ಶರ್ಟ್ ಹಾಕೊಂಡಿದ್ದೀನಿ. ಅವನು ಮತ್ತೆ ಮಗ ಸ್ನಾನಕ್ಕೆ ಹೋಗೋನೆ, ಗಂಟೆ ಮಾಡ್ದೆ ಸ್ನಾನಕ್ಕೆ ಹೋಗಿದ್ದು. ನಮ್ಮ ಭಾವ ಫೋನ್ ಮೇಲೆ ಫೋನ್ ಮಾಡ್ತೈತೆ. ಯಾಕೋ ಕೂದಲು ಕರೆಕ್ಟಾಗಿ ಕೂತ್ಕೊತಾ ಇಲ್ಲ. ಒಳ್ಳೆ ರಿಪೋರ್ಟಿಂಗ್ ಮಾಡೋಂಗೆ ಮಾಡ್ತಾಯಿದ್ದೀನಿ ಗೈಸ್. ನಿಮಗೆ ಇಲ್ಲಿಗೆ ಎಂಡ್ ಮಾಡಿ ಇಲ್ಲಿಂದ ಇನ್ನೊಂದು ಹೊಸ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಆದರೆ ನೈಟ್ ಎಡಿಟ್ ಮಾಡ್ತೀನಿ ಗೈಸ್. ಏರ್ ಸೆಟ್ ಆಗಿಲ್ಲ, ಏರ್ ಸೆಟ್ ಮಾಡಿಕೊಂಡು ಹೋಗೋದು. ರೇ ರಾರ ರೇ ಅವಾಗಿಂದ ಬಂದೆ ಅಂತಾನೆ ಅವನೇ ಬರ್ತಾಯಿಲ್ಲ. ನಮ್ಮ ಭಾವ ಫೋನ್ ಮೇಲೆ ಫೋನ್ ಮಾಡ್ತಾವ್ರೆ, ಬಾ ಬೇಗ ಅಂತ ಅಷ್ಟೇ.